ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ 16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ ಏನು ನೋಡ್ಕೊಂಡು ಬರೋಣ ಬನ್ನಿ. ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪತನ, ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸ್ಥಿತಿ ಏನು? ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪತನಕ್ಕೆ ಕಾರಣವಾಗ್ತಾರ? ಕಾಂಗ್ರೆಸ್ ಹಾಳು ಮಾಡುತ್ತಾರ ಡಿಕೆ? ಇಲ್ಲದಿರೋ ಕಸವನ್ನು ಮೈ ಮೇಲೆ ಹಾಕಿಕೊಳ್ಳುತ್ತಿರುವ ಸಿಎಂ ಡಿಕೆ. ಕಾಂಗ್ರೆಸ್ನಲ್ಲಿ ಮತ್ತೆ ಅಸಮಾಧಾನ ಸೃಷ್ಟಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಚರ್ಚೆ ಚೌಕಟ್ಟೇನು? ಕಂಡಿದ್ದು ಕಂಡ ಹಾಗೆಯ ಚರ್ಚೆ ಚೌಕಟ್ಟೇನು? ರಾಜ್ಯ ಕಾಂಗ್ರೆಸ್ ಪತನವಾಗಿ ಹೋಗ್ಬಿಡುತ್ತಾ? ಯಾಕಿ ಪ್ರಶ್ನೆ? ಇದೆಲ್ಲ ಸುದೀರ್ಘವಾಗಿ ಡಿಸ್ಕಷನ್ ಮಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ನಮ್ಮ ಚಾನಲ್ನ CEO ಸರ್, ತಮಗೆ ಸ್ವಾಗತ. ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಸೊ ಪ್ರಪ್ರಥಮವಾಗಿ ಸರ್, ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪತನವಾಗಿ ಹೋಗ್ಬಿಡುತ್ತಾ? ಆರಂಭ ಅನಿಸ್ತಾ ಇದೆ. ಯಾಕಂದ್ರೆ ಇರುವುದು 2 ವರ್ಷ. 2 ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸ್ಬೇಕು, ಜನರು ಮುಟ್ಟಬೇಕು. ಈಗ ಕ್ರಾಂತಿ ಮಾಡೋ ಸಮಯ ಎಲ್ಲ ಇದು. ಹೌದು, ಇವ್ರಿದ್ದವರು ಹಿಂದಿನ ಆಡಳಿತರಿದ್ದವ್ರು ಭ್ರಷ್ಟರಿದ್ರು, ಹಾಗಿದ್ರು, ಹೀಗಿದ್ರು ನಾವು ವಾದ ಮಾಡ್ಬೋದು. ಇವತ್ತು ನಾವು ಯಾರೂ ಇಲ್ಲ. ಇಲ್ಲಿದ್ದಂತ ಏನು ಸಚಿವರು ಅದಾರ, ಇದರಲ್ಲಿ ಭ್ರಷ್ಟಾಚಾರ ಮಾಡಲಾರದ ಒಬ್ಬಾದ್ರೂ ಸಚಿವ ಅದಾರ, ಒಬ್ಬಾದ್ರೂ MLA ಅದಾರ? ಯಾರಿಲ್ಲ ಸರ್. ಒಬ್ರು ಹೆಚ್ಚು ಮಾಡಿರ್ಬೋದು, ಇನ್ನೊಬ್ರು ಕಡಿಮೆ ಮಾಡಿರ್ಬೋದು ಅಷ್ಟೇ. ಅದು ಹೆಚ್ಚು ಮಾಡಿದವರು ಪಾರ್ಟಿ ಫಂಡ್ ಕೊಟ್ಟಿರ್ಬೋದು. ಪಾರ್ಟಿ ಫಂಡ್ ಕೊಟ್ಟರೆ ಸಜ್ಜನ ಅದನ್ರಿ. ಪಾರ್ಟಿ ಫಂಡ್ ಕೊಟ್ಟರೆ ಸಜ್ಜನ ಅದನ್ನ ಜನಕ್ಕೆ ಮುಟ್ಟೋದಲ್ಲ. ಅದ ನಾ ಎಲೆಕ್ಷನ್ದಾಗ ಖರ್ಚಾಗುವಂತ 2 ನಂಬರ್ ದುಡ್ಡ. ಆದ್ರೆ ಸರ್, ಯಾಕೆ ಮಾತಾಡ್ತೀನಂದ್ರೆ ಈ ಹಳೆಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಹಳಷ್ಟು ಹಿರಿಯರು ಅವರು ಇವರೆಲ್ಲ ಭ್ರಷ್ಟರಿದ್ರು. ಇವತ್ತು ಎಚ್ ಸಿ ಮಾದೇವಪ್ಪನವ್ರ ಬಗ್ಗೆ ಮಾತು ಕೇಳಿ ಬರ್ತಾ ಇದ್ದಾವೆ, ಮತ್ತು ಅವ್ರಿಗೆ ಬರ್ತಾ ಇದ್ದಾವೆ. ನಮ್ಮ ಜಮೀರ್ ಅಹಮದ್ರ ಬಗ್ಗೆ ಕೇಳಿ ಬರ್ತಾ ಇದ್ದಾವೆ. ಅವ್ರ ತೆಗಿನು ಹೊಸ ಮಂದಿ ಹಾಗೆ ಹೊಸ ಮಂದಿ ಬೇಡ ಅಂತ ಹೇಳ್ತಾ ಇಲ್ಲ. ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಯಾಕೆ ಮಾಡ್ತಾ ಇದ್ರು? ಹೋಗ್ರಿ, ಬೈರೇಗೌಡ ಕೃಷ್ಣ ಅದಾರಲ್ಲ, ಕೃಷ್ಣ ಬೈರೇಗೌಡರು, ಅವರು ಭ್ರಷ್ಟ ಅಂತ ಅವ್ರ ಬಗ್ಗೆ ಆರೋಪ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಹೌದಾ? ಅವ್ರ ಸಜ್ಜನ ಬೆಂಗಳೂರು ಕೊಟ್ಟಿನ ಅವ್ರಿಗೆ ಅಭಿವೃದ್ಧಿ ಅದ್ಯಾಕ್ರಿ 2 ಕಸ್ಕೊಂಡ್ರಿ? ಮೇನ್ BDA ಮತ್ತೆ ಇನ್ನೊಂದು 2 ಗಾಯನ್ ತೊಗೊಂಡ್ಬಿಟ್ರಿ ಅವಾಗ ಅವ್ರಿಗೆ. ಸರ್, ಅವ್ರಿಗೆ ಅಪಮಾನ ಅನಿಸುತ್ತೆ ಅದು. ಮತ್ತು ಮೇನ್ ಇರೋದು ಅದು ಅಭಿವೃದ್ಧಿ ಮಾಡ್ಬೇಕಾಗಿತ್ತು. ಇವು ಅದನ್ನ ಇಬ್ಬಿಬ್ರು ಮಾಲೀಕರ ಆಯ್ತು ಬಿಡಪ್ಪ ಅಂದ್ರೆ ಭ್ರಷ್ಟ ಅದನ್ನ ಭಾಳ ಹೊಡ್ಕೋತಾನೆ ಅಂದ್ರೆ ನಾವು ಪಾರ್ಟಿ ಫಂಡ್ ವಸೂಲು ಮಾಡಲ್ಲ ಅವ್ರಗಳಿಂದ. ಪಾರ್ಟಿ ಫಂಡ್ ತೊಗೊಳ್ಳಾರ್ದು ಯಾರನ್ನ ಮಿನಿಸ್ಟರ್ ಮಾಡ್ತಾರೆ? ಇಲ್ಲ, ಯಾರನ್ನಾರ ಅಂದಾಗ ಅನಗತ್ಯ ಸಮಸ್ಯೆಗಳು ಎಚ್ ಸಿ ಮಾದೇವಪ್ಪನ ಮೇಮೂಲ ಹಾಕೊಳ್ತಾ ಇದ್ದಾರೆ. ಸರ್, ಇವಾಗ ನಾನು ಏನಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಎಕ್ಸಾಕ್ಟ್ ಆಗಿ BJPಯಲ್ಲಿ ಸಾಕಷ್ಟು ಪ್ರಮಾಣದ ದುಡ್ಡು ಐತೆ. ಇವ್ರು ಏನು 10-12 ವರ್ಷದಲ್ಲಿ ರಿಲೀಸ್ ಮಾಡಿದಾರಲ್ಲ, 55ರಿಂದ 60 ವರ್ಷ ಆಡಳಿತ ಮಾಡಿದಂತಹ ಕಾಂಗ್ರೆಸ್ಗಿಂತನೂ 1000 ಪಟ್ಟು ದುಡ್ಡು ಮಾಡ್ಕೊಂಡಿದ್ದಾರೆ. ಹೌದಾ ಸರ್? ಸೊ ಅದಕ್ಕೆ ಮ್ಯಾಚ್ ಮಾಡಬೇಕು. ಏನಕ್ಕಂದ್ರೆ ಇವಾಗ ಜನ ಕೂಡ ಕರಪ್ಟ್ ಆಗ್ಬಿಟ್ಟವ್ರೆ. ಹೌದು, ಓಪನ್ ಆಗಿ ಹೇಳ್ತಾ ಇದೀವಿ ಈ ಮಾತನ್ನ. ಜನ ಕೂಡ ಕರಪ್ಟ್ ಆಗವ್ರೆ. ಇವ್ರಿಗೆ ಅಲ್ಲ ಸರ್, ಈ ಜನತೆಗೆ ಎಜುಕೇಶನ್ ಮೇಲೆ ಓಟ್ ಹಾಕೋದು ಬೇಡ. ಇವ್ರಿಗೆ ಒಳ್ಳೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ಇವ್ರು ಓಟ್ ಹಾಕಲ್ಲ. ಓಕೆನಾ ಸರ್? ಇವ್ರಿಗೇನು ನೀವು ಏನಂತೀರ, ನೀವು ಕರೆಕ್ಟ್ ಆಗಿರೋ ಎಜುಕೇಶನು, ಕರೆಕ್ಟ್ ಆಗಿರೋ ಆರೋಗ್ಯ, ಕರೆಕ್ಟ್ ಆಗಿರೋ ಒಂದು ಉದ್ಯೋಗ